ನಮಸ್ತೆ. ಈ ದಿನ ಅಂದರೆ ಏಪ್ರಿಲ್ 6, 2024 ಶನಿವಾರದಂದು ಶನಿ ಮಹಾಪ್ರದೋಷ ಇದೆ. ಈ ಪ್ರದೋಷ ವ್ರತವನ್ನು ತ್ರಯೋದಶಿ ವ್ರತ ಅಂತಲೂ ಕರೀತಾರೆ. ಸೂರ್ಯಾಸ್ತದ ನಂತರ ಮತ್ತು ಆ ದಿನದ ರಾತ್ರಿಯ ಆಗಮನದ ಮೊದಲ ಸಮಯವನ್ನು ಪ್ರದೋಷ ಕಾಲ ಅಂತ ಕರಿತೀವಿ. ಈ ಸಮಯದಲ್ಲಿ ಶಿವನನ್ನು ಪೂಜಿಸಲಾಗುತ್ತೆ. ಈ ಉಪವಾಸವನ್ನು ಪ್ರಾಮಾಣಿಕ ಹೃದಯದಿಂದ ಆಚರಿಸೋದ್ರಿಂದ ಆ ವ್ಯಕ್ತಿಯ ಬಯಸಿದ ಬಯಕೆಗಳು ಖಂಡಿತ ಆದಷ್ಟು ಬೇಗನೆ ಈಡೇರುತ್ತೆ. ಈ ಪ್ರದೋಷ ವ್ರತ ತಿಂಗಳಿಗೆ 2 ಬಾರಿ ಬರುತ್ತೆ. ಈ ಶಾಸ್ತ್ರಗಳ ಪ್ರಕಾರ ಮಾಸದ 2 ಪಕ್ಷದ ತ್ರಯೋದಶಿ ತಿಥಿಯ ಸಂಜೆಯ ಸಮಯವನ್ನು ಪ್ರದೋಷ ಅಂತ ಕರಿತೀವಿ. ಸಾಮಾನ್ಯವಾಗಿಯೇ ಮನೆಯಲ್ಲಿ ಪ್ರದೋಷ ಸಮಯದಲ್ಲಿ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಅಂತಾರೆ. ತಿಂಗಳಿಗೆ 2 ಬಾರಿ ಬರುವ ಪ್ರದೋಷಗಳಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಂದಿಯ ಅಭಿಷೇಕವನ್ನು ನೋಡಿ ದರ್ಶನ ಮಾಡಿ ದೀಪವನ್ನು ಹಚ್ಚಿ ಬಂದರೆ ತುಂಬ ಒಳ್ಳೆಯದು. ಪ್ರದೋಷದ ದಿನ ಬೆಳಗ್ಗೆನೇ ಶಿವನಿಗೆ ಅಭಿಷೇಕವನ್ನು ಮುಗಿಸ್ಬಿಡ್ತಾರೆ ದೇವಸ್ಥಾನದಲ್ಲಿ. ಸಂಜೆಯ ಸಮಯದಲ್ಲಿ ಪ್ರದೋಷದ ಸಮಯದಲ್ಲಿ ನಂದಿಗೆ ಅಭಿಷೇಕವನ್ನು ಮಾಡ್ತಾರೆ. ನಿಮಗೆ ಅನುಕೂಲವಿದ್ದಷ್ಟು ಅಭಿಷೇಕಕ್ಕೆ ಏನು ಬೇಕೋ ಅದನ್ನು ತೆಗೆದುಕೊಳ್ಬೋದು. ಎಲ್ಲ ತೆಗೆದುಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಲು, ಮೊಸರು ಅಥವಾ ತುಪ್ಪ ಅಥವಾ ಪನ್ನೀರ್ ನಿಮಗೇನು ಸಾಧ್ಯನೋ ಅದನ್ನು ಅಭಿಷೇಕಕ್ಕೆ ಕೊಡಿಸೋದು ತುಂಬ ವಿಶೇಷ. ಮನೆಯಲ್ಲಿ ಶಿವನ ವಿಗ್ರಹ ಅಥವಾ ಸಾಲಿಗ್ರಾಮ ಅಥವಾ ಶಿವಲಿಂಗವಿದ್ದರೆ ಮನೆಯಲ್ಲಿ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡಿ. ಸಾಧ್ಯ ಆದರೆ ಖಂಡಿತ ಈ ದಿನ ಸಂಜೆ ಪ್ರದೋಷ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋದು ನಿಮಗೆ ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಪ್ರದೋಷದ ದಿನ ಉಪವಾಸ ವ್ರತ ಆಚರಣೆ ಮಾಡೋರು ಉಪವಾಸ ವ್ರತಾಚರಣೆಯನ್ನು ಮಾಡ್ಬೋದು. ಸಾಧ್ಯ ಆಗಲಿಲ್ಲ ಅನ್ನೋರು ಮನೆಯಲ್ಲಿ ಶಿವನಿಗೆ ಒಂದು ದೀಪವನ್ನು ಹಚ್ಚಿಟ್ಟು ಸಂಜೆ ಸಮಯದಲ್ಲಿ ಪ್ರದೋಷದ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬ ಒಳ್ಳೆಯದು. ಈ ದಿನ ಶಿವನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆಯನ್ನು ಅರ್ಚನೆಗೆ ಕೊಡಿಸೋದು ಬೆಲೆ ಕಟ್ಟಲಾಗದಷ್ಟು ವಿಶೇಷವಾದ ಪುಣ್ಯಫಲ ನಿಮಗೆ ಸಿಗುತ್ತೆ. ಪ್ರದೋಷ ಅನ್ನೋದೇ ತುಂಬ ವಿಶೇಷ. ಆ ಪ್ರದೋಷ ಶನಿವಾರ ಬರೋದು ತುಂಬ ವಿಶೇಷ. ಇದನ್ನು ಶನಿ ಮಹಾಪ್ರದೋಷ ಅಂತ ಕರಿತೀವಿ. ಈ ದಿನ ಶನಿವಾರ ಪ್ರದೋಷ ಇದೆ. ಖಂಡಿತ ಯಾರು ಮಿಸ್ ಮಾಡ್ಕೊಬೇಡಿ. ಸಂಜೆ ಸಾಧ್ಯ ಆದರೆ ಹತ್ತಿರದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.